ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ? ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡಿ, ಬ್ಯೂಟಿಫುಲ್ ಆದ ಫ್ಲವರಿಂಗ್ ಪ್ಲಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ನೋಡಿ, ಇದರ ಕಾಮನ್ ನೇಮ್ ಬ್ರೀಡಿಂಗ್ ಆರ್ಟ್ ಅಂತ ಕರೀತಾರೆ ಸ್ನೇಹಿತರೆ. ಇದರಲ್ಲಿ ಸುಮಾರು ಕಲೆಕ್ಷನ್ಸ್ ಇದೆ ನೋಡಿ. ಇದರ ಜಾತಿ ಒಂದೇ ಆದರೂ ಇದರಲ್ಲಿ ಬೇರೆ ಬೇರೆ ಹೂವಿನ ಟೈಪ್ ಕೂಡ ಇರುತ್ತೆ ಸ್ನೇಹಿತರೆ. ನೋಡಿ, ನನ್ನ ಹತ್ರ 2 ಕಲೆಕ್ಷನ್ಸ್ ಇದೆ. ಇನ್ನೊಂದೊಂದು ರೆಡ್ ಅಂದರೆ ರೆಡ್, ಇದು ನೋಡಿ ವೈಟಲ್ಲಿ ರೆಡ್. ಬೀಡಿಂಗ್ ಆರ್ಟ್ ಅಂದರೆ ಏನಂದರೆ ನೋಡಿ, ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ಅದು ಆರ್ಟ್ ಶೇಪಲ್ಲಿ ಇದ್ದು ಅದರ ಒಳಗಡೆಯಿಂದ ಈ ರೆಡ್ ಕಲರ್ ಫ್ಲವರ್, ಅದರಿಂದ ಇದು ಬೀಡಿಂಗ್ ಆರ್ಟ್ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಇದರ ಫ್ಯಾಮಿಲಿ ಬಂದು ಲೆಮಿಯೇಸಿಯಾ ಫ್ಯಾಮಿಲಿ. ನೋಡಿ, ಇದರ ನೇಟಿವ್ ಬಂದುಬಿಟ್ಟು ವೆಸ್ಟ್ ಆಫ್ರಿಕಾ ಸ್ನೇಹಿತರೆ. ನೋಡಿ, ಪೆರಿನಿಯಲ್ ಪ್ಲ್ಯಾಂಟ್, ಇದು ಪೆರಿನಿಯಲ್ ಪರ್ಮನೆಂಟ್ ಪ್ಲ್ಯಾಂಟ್ ಸ್ನೇಹಿತರೆ. ವೈನ್ ಕ್ರೀಪರ್ ಥರ ಹೋಗುತ್ತೆ ನೋಡಿ. ನೀವು ಈ ಥರ ಗಿಡ ಥರ ಕೂಡ ಇಟ್ಕೊಬೋದು, ಇಲ್ದಿದ್ರೆ ನಿಮ್ಮ ಕ್ರೀಪರ್ ಥರ ಹೋಗ್ಬೇಕಂದ್ರೆ ನೋಡಿ ಯಾವ ಥರ ಬರ್ತಾ ಇದೆ. ಇದು ಯಾವುದಾದ್ರೂ ಮರಕ್ಕೆ ಕೂಡ ನೀವು ಬಿಡ್ಬೋದು. ಓಕೆನಾ ಸ್ನೇಹಿತರೆ? ಅದ್ರ ಸಪೋರ್ಟ್ ತೊಗೊಂಡು ಇದು ಹೋಗುತ್ತೆ ನೋಡಿ ಸ್ನೇಹಿತರೆ. ಇದು ಸಮ್ಮರಲ್ಲಿ ಹೂವು ಬಿಡುವಂಥ ಪ್ಲ್ಯಾಂಟ್ ಸ್ನೇಹಿತರೆ. ಈ ಥರ ನೋಡಿ, ಇವಾಗ ಸಮ್ಮರ್ ಸೀಸನ್, ಸ್ಪ್ರಿಂಗ್ ಸೀಸನ್ ನೋಡಿ ಸ್ನೇಹಿತರೆ, ಎಲ್ಲ ಗಿಡದಲ್ಲೂ ಹೂವು ಇರುತ್ತೆ ನೋಡಿ. ಇವಾಗ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದು ಅಕ್ಟೋಬರ್ ನವಂಬರ್ ತನಕ ಇರುತ್ತೆ. ಆಮೇಲೆ ರೆಸ್ಟಿಂಗ್ ಪೀರಿಯಡ್ಗೆ ಹೋಗುತ್ತೆ. ಇದು ನವಂಬರ್ ಮೇಲೆ ರೆಸ್ಟಿಂಗ್ ಪೀರಿಯಡ್ಗೆ ಹೋಗುತ್ತೆ. ಮತ್ತೆ ಬರೋ ವರ್ಷಕ್ಕೆ ಇದೇ ಥರ ಫ್ಲವರ್ ಬಿಡುತ್ತೆ ಸ್ನೇಹಿತರೆ. ಇದಕ್ಕೆ ವೆಲ್ಡ್ರೈನ್ ಮಣ್ಣು, ವೆಲ್ಡ್ರೈನ್ ಸಾಯಿಲ್ ಸ್ನೇಹಿತರೆ. ಮಣ್ಣು ಕರೆಕ್ಟಾಗಿದ್ದರೆ ಹೂವು ಕರೆಕ್ಟಾಗಿ ಬಿಡುತ್ತೆ. ಮಣ್ಣು ನೋಡಿ, ವೆಲ್ಡ್ರೈನ್ ಮಣ್ಣು ನಾನು ಎಲ್ಲ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಇದಕ್ಕೆ 1% ಗಾರ್ಡನ್ ಮಣ್ಣು, 1% ಕಂಪೋಸ್ಟು, ಬೋನ್ ಮಿಲ್ಲು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 1-2 ಸ್ಪೂನು, 1 ಸ್ಪೂನ್ ಬೋನ್ ಮಿಲ್ಲು, ನೀಮ್ ಪೌಡ್ರ್ ಅಂತ ಬರುತ್ತಲ್ಲ, ಇದಕ್ಕೆ ಮಿಲಿಬೆಕ್ಸ್ ಅಟ್ಯಾಕ್ ಆಗದೇ ಇರೋದಕ್ಕೆ ಅದು ಯೂಸ್ ಮಾಡೋದು. ಓಕೆನಾ ಸ್ನೇಹಿತರೆ? ಮಣ್ಣು ನೋಡಿ, ಇದು ಫಂಗಸ್ ಆಗದೇ ಇರೋದಕ್ಕೆ ಅದು ಯೂಸ್ ಮಾಡೋದು. ಸ್ವಲ್ಪ ಇಲ್ದಿದ್ರೆ ನೀವು ಫಂಗಸ್ ಪೌಡ್ರ್ ಕೂಡ ಹಾಕ್ಕೊಬೋದು. ಸಾಫ್ ಅಂತ ಬರುತ್ತಲ್ಲ ಸ್ನೇಹಿತರೆ, ಫಂಗಸ್ ಪೌಡ್ರ್ ನಾನು ಚಾನಲಲ್ಲಿ ಹಾಕಿದ್ದೀನಿ, ನೀವು ಸರ್ಚ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಅದು ಕೂಡ ಯೂಸ್ ಮಾಡ್ಕೊಂಡು ನೀವು ಪಾಟಿಂಗ್ ಮಿಕ್ಸ್ ಮಾಡೋವಾಗ ನೋಡಿ ಅದು ಕೂಡ ಹಾಕ್ಕೊಬೋದು. ಆಮೇಲೆ ನೋಡಿ, ಇದಕ್ಕೆ ಪಾಟ್ ಸೈಜ್ ಬಂದ್ಬಿಟ್ಟು ನೋಡಿ ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತ ನೋಡಿ ಸ್ನೇಹಿತರೆ. ಈ ಥರ ನೀವು ಪಾಟ್ ಸೈಜ್ ಬಂದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? 15 ಇಂಚು 14 ಇಂಚು. ಓಕೆನಾ ಸ್ನೇಹಿತರೆ? ಯಾಕಂದರೆ ಬೇರೆ ಸ್ವಲ್ಪ ಆರಾಮಾಗಿ ಬೆಳೆಯೋಕ್ಕೆ ಅದಕ್ಕೆ ಒಂದು ಸ್ವಲ್ಪ ಅಗಲವಾದ ಒಂದು 15-16 ಇಂಚು ಪಾಟು ತಗೊಳ್ಳಿ. ಓಕೆನಾ ಸ್ನೇಹಿತರೆ? ಆಮೇಲೆ ಇದಕ್ಕೆ ನೀರು ಯಾವ ಥರ ಅಂದರೆ, ನೀರು ಬಂದುಬಿಟ್ಟು ದಿನ ಹಾಕೋಕ್ಕೆ ಹೋಗ್ಬಿಡಿ. ಒಂದು ದಿವಸ ಬಿಟ್ಟು ಒಂದು ದಿನ ಹಾಕ್ರಿ. ಯಾಕಂದರೆ ಇದು ವೈನ್ ಕ್ರೀಪರ್ ಪ್ಲ್ಯಾಂಟ್ ಅಲ್ಲ ಸ್ನೇಹಿತರೆ, ಇದಕ್ಕೆ ನೀರು ಇರಬೇಕು. ಇವಾಗ ಸಮ್ಮರ್ ಟೈಮಲ್ಲ, ನೀರು ಇದ್ದೇ ಇರಬೇಕು. ಆಮೇಲೆ ಮಳೆ ಬಂದರೆ ನೀವು ಹಾಕೋಕ್ಕೆ ಹೋಗ್ಬಿಡಿ. ಓಕೆನಾ ಸ್ನೇಹಿತರೆ? ನೋಡಿ, ಇದು ಹೂವು ಬಿಟ್ಟು ಮುಗಿದ ಮೇಲೆ ನೀವೇನು ಮಾಡಿ ಗೊತ್ತಾ, ಬ್ರೂನಿಂಗ್ ಮಾಡಿ ಬಿಟ್ಬಿಡಿ. ಬ್ರೂನಿಂಗ್ ಮಾಡಿ ಬಿಟ್ಬಿಟ್ರೆ ಮತ್ತೆ ಮತ್ತೆ ಬರುತ್ತೆ. ಇದು ಬ್ರೂನಿಂಗ್ ಮಾಡಿದಷ್ಟು ಇದು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ ಈ ಗಿಡ. ನೋಡಿ, ನಾನು ಹೋದ ವರ್ಷ ಅಕ್ಟೋಬರ್ನಲ್ಲಿ ಇದು ಬ್ರೂನಿಂಗ್ ಮಾಡಿದ್ದು ಸ್ನೇಹಿತರೆ. ನೋಡಿ, ಈ ವರ್ಷಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ. ಹೂವು ಬಿಟ್ಟಿದ ತಕ್ಷಣ ಫುಲ್ ಕಟ್ ಮಾಡಿ ಬಿಟ್ಬಿಡಿ. ಓಕೆನಾ? ಆರಾಮಾಗಿ ಬರುತ್ತೆ ಇದು ಕಟ್ಟಿಂಗ್ನಿಂದ ಕೂಡ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಯಾವುದಾದ್ರೂ ನಾನು ಕಟ್ಟಿಂಗಲ್ಲೂ ಇಟ್ಟಿದ್ದೀನಿ. ಯಾವುದಾದ್ರೂ ಸ್ಟೆಮ್ಮು ನೋಡಿ, ಯಾವುದಾದ್ರೂ ಸ್ಟೆಮ್ ತಗೊಂಡು ನೀವು ಕಟ್ ಮಾಡಿ ಯಾವುದಾದ್ರೂ ಪಾಟಲ್ಲಿ ಇಕ್ಬಿಡಿ, ಆರಾಮಾಗಿ ಬರುತ್ತೆ ಇದು. ನೀವು ಅದರಲ್ಲೇ ಇಡಬೇಕು ಅಂತ ಇಲ್ಲ. ಯಾವುದಾದ್ರೂ ಮಣ್ಣು, ಬರೀ ಮಣ್ಣು ಮಿಕ್ಸ್ ಮಾಡಿ ಕೂಡ ನೀವು ಒಂದು ಕಟ್ಟಿಂಗ್ ಮಾತ್ರ ಇಟ್ಬಿಟ್ರೆ ಕೂಡ ಆರಾಮಾಗಿ ಬರುತ್ತೆ. ಇದು ನರ್ಸರಿಯಲ್ಲಿ ನಿಮಗೆ 100 ರುಪೀಸ್ಗೆ ಸಿಗುತ್ತೆ ಸ್ನೇಹಿತರೆ, 150 ಆ ಥರ. ದೊಡ್ಡ ಪ್ಲಾಂಟ್ ಅಂದರೆ ಜಾಸ್ತಿ ಆಗುತ್ತೆ, ಚಿಕ್ಕದೆಲ್ಲ ನಿಮಗೆ 100 ರುಪೀಸ್ಗೆ ಸಿಗುತ್ತೆ. ಓಕೆನಾ ಸ್ನೇಹಿತರೆ? ಆಮೇಲೆ ನೋಡಿ, ಇದಕ್ಕೆ ಬಿಸಿಲು ನಾನು ಮೊದಲೇ ಹೇಳಿದೆ, ಅಷ್ಟೊಂದು ಬಿಸಿಲು ಬೇಕಾಗಿಲ್ಲ. ಓಕೆನಾ ಸ್ನೇಹಿತರೆ? ನಾರ್ಮಲ್ ಬಿಸಿಲಿದ್ರೇ ಓಕೆ, ಅದರಲ್ಲೇ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆನಾ ಸ್ನೇಹಿತರೆ? ಈ ಗಿಡದ ಬಗ್ಗೆ ನೋಡಿದ್ರಾ? ಈ ಗಿಡ ನಿಮ್ಮ ಹತ್ರ ಇಲ್ಲಾದರೆ ಯಾರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಿ. ಯಾರ ಮನೆಯಲ್ಲೇ ಇದ್ದರೆ, ನಿಮ್ಮ ಫ್ರೆಂಡ್ಸ್ಗಳ ಮನೆಯಲ್ಲಿದ್ದರೆ ಒಂದು ಕಟ್ಟಿಂಗ್ ತೊಗೊಂಬಂದು ಇಟ್ಕೊಳ್ಳಿ. ಇಲ್ದಿದ್ರೆ ನಿಮಗೆ ನರ್ಸರಿಗಳಲ್ಲೇ ಇದು ಸಿಗುತ್ತೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಅದಕ್ಕೂ ಮುಂಚೆ ನಾನು ವಿಡಿಯೋ ಮುಗ್ಸೋಕ್ಕೆ ಮುಂಚೆ ಒಂದು ವಿಷಯ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಓಕೆನಾ ಸ್ನೇಹಿತರೆ? 1 ನಿಮಿಷ, ಜಾಸ್ತಿ ನಾನು ಬೋರ್ ಓಡಿಸಲ್ಲ. ಓಕೆನಾ ಸ್ನೇಹಿತರೆ? ನೋಡಿ, ನಾವು ಲೈಫಲ್ಲಿ ಫಾಲೋ ಮಾಡಬೇಕಾದ ಒಂದು 5 ವಿಷಯಗಳು ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಸ್ನೇಹಿತರೆ. ಇದು ನಿಮ್ಮ ಹತ್ರ ಇದ್ದರೆ ನೀವು ಎತ್ತರಕ್ಕೆ ಬೆಳಿತೀರಾ. ಶಾಂತಿ ಸಮಾಧಾನ ಮನೆಯಲ್ಲಿ ಯಾವಾಗಲೂ ನೆಲೆಸಿರುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ, ಫಸ್ಟ್ ಒನ್ನು ತಾಳ್ಮೆ, 2ನೇದು ಪ್ರೀತಿ, 3ನೇದು ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನು,
ಅದು ಏನು ಮೀನಿಂಗ್ ಅಂದರೆ ತನ್ನನ್ನು ತಾನೇ ತಗ್ಗಿಸ್ಕೊಳ್ಳುವಂದರೆ ಇದೆಲ್ಲ ಬೈಬಲ್ ವರ್ಡ್ಸ್ ಸ್ನೇಹಿತರೆ. ಬೈಬಲ್ ಯಾರು ಬೇಕಾದ್ರೂ ಓದ್ಬೋದು. ಈ ರಿಲಿಜನ್, ಈ ಕ್ಯಾಸ್ಟ್ ಅವರೇ, ಆ ಕ್ಯಾಸ್ಟ್ ಅವರೇ ಓದಬೇಕು ಅಂತ ಇಲ್ಲ ಸ್ನೇಹಿತರೆ. ಬೈಬಲ್ ಯಾರು ಬೇಕಾದರೂ ಓದ್ಬೋದು ಸ್ನೇಹಿತರೆ. ಒಬ್ಬೊಬ್ಬರು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅದು ಏನು ಸ್ನೇಹಿತರೆ, ಅವ್ರು ಚಿಕ್ಕರಾಗಿ ಇರಬೇಕು. ನಾವು ಏನು ಮಾಡಿಲ್ಲ, ಏನು ಸಾಧಿಸಿಲ್ಲ ಆ ಥರ ಇರಬೇಕು. ಒಬ್ಬೊಬ್ರು ಒಂದು ಸ್ವಲ್ಪ ಇದಾಗ್ಬಿಟ್ರೆ ಸಾಕು, ನಾನು ಇಷ್ಟಿದ್ದು, ನಾನು ಈ ಸೆಲೆಬ್ರಿಟಿ, ಆ ಸೆಲೆಬ್ರಿಟಿ, ಇಷ್ಟು ದೊಡ್ಡ ವ್ಯಕ್ತಿ, ನಾನು ಕುಟುಂಬದಲ್ಲೇ ಇರಲಿ. ಇವಾಗೆಲ್ಲ ನೋಡಿ ಪ್ರೀತಿ ಅನ್ನೋದೇ ಇಲ್ಲ ಕುಟುಂಬದಲ್ಲಿ. ನೋಡಿ ತಂದೆ ತಾಯಿಗಳನ್ನು ಯಾರು ಮಕ್ಕಳು ಜೊತೆಲೂ ಇರೋದಿಲ್ಲ ಈ ಕಾಲದಲ್ಲಿ. ರಿಲೇಷನ್ಗಳು ಒಟ್ಟಿಗೆ ಇರೋದಿಲ್ಲ. ಆ ಥರ ಸ್ಥಿತಿ ಈ ಕಾಲ ಬಂದ್ಬಿಟ್ಟು ಆ ಥರ ಆಗ್ಬಿಟ್ಟಿದೆ. ನೋಡಿ ಪ್ರೀತಿ ಇದ್ದರೆ ಪ್ರೀತಿ ಎಲ್ಲವನ್ನೂ ಸಹಿಸುತ್ತೆ ಸ್ನೇಹಿತರೆ. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ದ್ವೇಷ ಪಡುವುದಿಲ್ಲ. ಪ್ರೀತಿ ತೋರಿಸಿ ನೋಡಿ ಸ್ನೇಹಿತರೆ, ವಿರೋಧಿಗಳನ್ನ ಕೂಡ ಅದು ಪ್ರೀತಿಸಂಗೆ ಮಾಡುತ್ತೆ ನೀವು ಪ್ರೀತಿ ತೋರಿಸಿದ್ರೆ, ಓಕೆನಾ ಸ್ನೇಹಿತರೆ. ಆಮೇಲೆ ಕ್ಷಮಿಸೋ ಗುಣ. ಏನೇ ತಪ್ಪು ಮಾಡಿದ್ರು ನಿಮ್ಮ ಕುಟುಂಬದಲ್ಲಾಗಲಿ, ಯಾರೇ ಆಗಲಿ, ನಿಮ್ಮ ಫ್ರೆಂಡ್ಸ್ಗಳಾಗಲಿ ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡಿ ಸ್ನೇಹಿತರೆ. ಕ್ಷಮಿಸೋ ಗುಣ ಇದು ನಿಮ್ಮ ಹತ್ರ ಇದ್ದರೆ ನೀವು ದೊಡ್ಡವರು, ಎತ್ತರಕ್ಕೆ ಬೆಳಿತೀರ ಕ್ಷಮಿಸೋ ಗುಣ ಇದ್ದರೆ. ಆಮೇಲೆ ಹೊಟ್ಟೆ ಕಿಚ್ಚು ಯಾರ ಮೇಲೂ ಪಡಕ್ಕೆ ಹೋಗ್ಬೇಡಿ. ಕೆಟ್ಟವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ ಅಂತ ಬೈಬಲಲ್ಲಿದೆ. ಅದನ್ನು ನೋಡಿ, ಕೆಟ್ಟವರನ್ನ ನೋಡಿನೇ ಹೊಟ್ಟೆ ಕಿಚ್ಚು ಪಡಬಾರ್ದು ಅಂದರೆ ಒಳ್ಳೆಯವ್ರನ್ನ ನೋಡಿ ಅದು ಇನ್ನೂ ಪಡಲೇಬಾರ್ದು. ಆ ಥರ ಕುಟುಂಬದಲ್ಲಿ ಎಲ್ಲರೂ ಪ್ರೀತಿ, ಸಮಾಧಾನ, ತಾಳ್ಮೆ, ತನ್ನನ್ನು ತಾನೇ ತಗ್ಗಿಸ್ಕೊಳ್ಳೋಣ, ಇದೆಲ್ಲ ನೀವು ಫಾಲೋ ಮಾಡಿದ್ರೆ ಎತ್ತರಕ್ಕೆ ಬೆಳಿತೀರ ಸ್ನೇಹಿತರೆ. ನಿಮ್ಮಂಥ ಒಳ್ಳೆ ಮನುಷ್ಯರು ಈ ಭೂಮಿ ಮೇಲೆ ಅದೇನು ಅಂತಾರಲ್ಲ, ಭೂಮಿ ಮೇಲೆ ಇಂಥವ್ರು ಇದ್ದಾರ ಅಂತ ಒಬ್ಬರು ಹೇಳ್ತಾರೆ, ಓಕೆನಾ ಸ್ನೇಹಿತರೆ. ಇದೆಲ್ಲ ನೀವು ಫಾಲೋ ಮಾಡಿ. ನನಗೇನೋ ಗೊತ್ತಿರೋ ಒಂದು ಸ್ವಲ್ಪ ವಿಷಯಗಳು ನಿಮಗೆ ಹೇಳ್ತೀನಿ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ, ಓಕೆನಾ ಸ್ನೇಹಿತರೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ, ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.